ದರ್ಶನ್ ಪತ್ನಿಗೆ ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನ ಮಾಡ್ತಾ ಇದ್ದಂತಹ ದುಷ್ಟಕ್ರಿಮಿಗಳ ವಿರುದ್ಧ ಸದ್ಯಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಕಾನೂನು ಸಮರವನ್ನು ಸಾರಿದ್ದಾರೆ. ಅಶ್ಲೀಲ ಮೆಸೇಜ್ಗಳು ನಿರಂತರವಾಗಿ ದರ್ಶನ್ ಪತ್ನಿಗೆ ಹರಿದು ಬರ್ತಾ ಇತ್ತು. ಅವ್ರು ಕಂಪ್ಲೇಂಟ್ ದಾಖಲಿಸಿದ್ರ ಬಗ್ಗೆ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೇಳ್ಕೊಂಡಿದ್ರು. ಇನ್ಫ್ಯಾಕ್ಟ್ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಷನ್ಗೆ ಹೋಗಿದ್ದನ್ನು ಕೂಡ ನಾವು ನೋಡಿದ್ವಿ. 18 ಅಕೌಂಟ್ಗಳ ಮಾಹಿತಿಗಾಗಿ ಇನ್ಸ್ಟಾಗ್ರಾಮ್ಗೆ ಪತ್ರವನ್ನು ಸೈಬರ್ ಕ್ರೈಮ್ ಬರೆದಿದೆ. IP ಅಡ್ರೆಸ್ ಸೇರಿದಂತೆ ಒರಿಜಿನಲ್ ಅಕೌಂಟ್ ಯಾರ್ದು, ಯಾರ ಹೆಸರಲ್ಲಿದೆ ಇದು, ಆಮೇಲೆ ಅವ್ರ ಫೋನ್ ನಂಬರ್ ಏನು, ಲೊಕೇಶನ್ ಎಲ್ಲಿದು, ಇದೆಲ್ಲ ಟ್ರ್ಯಾಕ್ ಮಾಡಬೇಕಲ್ವ. ಸೊ ಅಕೌಂಟ್ ಡೀಟೇಲ್ಸ್ ಕೊಡುವಂತೆ ಇನ್ಸ್ಟಾಗ್ರಾಮ್ಗೆ, ಆ ಕಂಪನಿಗೆ, ಇನ್ಸ್ಟಾಗ್ರಾಮ್ ಕಂಪನಿಗೆ ಮಾಹಿತಿ ಹಂಚಿಕೊಳ್ಳುವಂತೆ ಪತ್ರವನ್ನು ಬರೆದಿದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಈಗ ಪತ್ರ ಬರೆದು ಎಷ್ಟು ಸಮಯ ಆಗಿದೆ? ಸಾಮಾನ್ಯವಾಗಿ ಇಂಥ ಪ್ರೊಸೀಜರ್, ಈ ಪತ್ರ ವ್ಯವಹಾರಗಳಿಗೆ ಪರಸ್ಪರ ಮಾಹಿತಿ ಹಂಚಿಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ, ಎಷ್ಟು ಸಮಯದ ಒಳಗೆ ಪೊಲೀಸರ ಕೈಗೆ ಆ ಡೇಟಾ ಸೇರುತ್ತೆ ಅಂತ? ಮಮತಾ, ನಿನ್ನೆ ಅಷ್ಟೇ ವಿಜಯಲಕ್ಷ್ಮಿ ಅವರು ಸೈಬರ್ ಸೆಂಟರ್ಗೆ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. FIR ದಾಖಲಿಸಿಕೊಂಡಂಥ ಪೊಲೀಸರು ಪ್ರಾಥಮಿಕವಾಗಿ ಒಂದಷ್ಟು ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಅದಾದ ನಂತರದಲ್ಲಿ ಏನು ಅವ್ರ ತನಿಖೆಯಲ್ಲೇ ಸುಮಾರು FIR ಆಗ್ತಿದ್ದಂತೆ ಕೇವಲ ಅರ್ಧ ಒಂದು ಗಂಟೆಗಳಲ್ಲೇ 18 ಅಕೌಂಟ್ಗಳಲ್ಲಿ ಬಹುತೇಕ ಅಕೌಂಟ್ಗಳು ಡಿಲೀಟ್ ಆಗಿರೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅದರ ಸ್ಕ್ರೀನ್ಶಾಟ್ಗಳ ಆಧಾರದ ಮೇಲೆ ಈಗ ಇನ್ಸ್ಟಾಗ್ರಾಮ್ ಖಾತೆಯ ಸಂಸ್ಥೆಗೆ ಸೈಬರ್ ಪೊಲೀಸರು ಪತ್ರ ಬರೆದಿರುವಂಥದ್ದು. ಪತ್ರ ಬರೆದ ಸಂಬಂಧಪಟ್ಟಂಥ IP ಅಡ್ರೆಸ್ಗಳಾಗಿರ್ಬೋದು, ಏನು ಡಿಲೀಟ್ ಆಗಿದ್ದಾವೆ ಅವನ್ನೆಲ್ಲ ಕೂಡ ಕೊಡಿ ಅಂತೇಳಿ ಪತ್ರ ಬರೆದಿದ್ದಾರೆ. ಈ ಪತ್ರ ಬರೆದ ನಂತರದಲ್ಲಿ 2 ಅಥವಾ 3 ದಿನದಲ್ಲಿ ಸಂಬಂಧಪಟ್ಟಂಥ ಡೀಟೇಲ್ಸ್ ಸಿಗುವಂಥ ಸಾಧ್ಯತೆ ಇರುವಂಥದ್ದು. ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಗೆ ನಡೆಸ್ತಾ ಇರುವಂಥದ್ದು. ಒಂದು ಕಡೆ ಅದರ ಡೀಟೇಲ್ ಸಿಕ್ಕ ನಂತರದಲ್ಲಿ ಅದನ್ನು ಬಳಸ್ತಾ ಇದ್ದಂಥವ್ರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಆ ನಂತರದಲ್ಲಿ ಪೊಲೀಸರು ಕೂಡ ಕಾರ್ಯಾಚರಣೆ ಶುರು ಮಾಡುವಂಥ, ಅದರ ಮಧ್ಯದಲ್ಲೇ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಅವರು ಕೂಡ ಒಂದಷ್ಟು ಪ್ರಾಥಮಿಕವಾಗಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಅಲ್ಲಿ ಯಾವ ಅಕೌಂಟ್ಗಳಿಂದ ಬಳಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಚೆಕ್ ಮಾಡಿದಂಥ ವೇಳೆಯಲ್ಲಿ ಬಹುತೇಕರು ಡಿಲೀಟ್ ಮಾಡಿರೋದು ಒಂದು ಕಡೆ ಆದರೆ, ಬೇರೆ ಬೇರೆ ಹೆಸರಿನ ವ್ಯಕ್ತಿಗಳ IDಗಳನ್ನು ಬಳಸ್ಕೊಂಡು ಇವರು ಕಾಮೆಂಟ್ ಹಾಕಿರುವಂಥದ್ದು ಕೂಡ ಗೊತ್ತಾಗಿದೆ. ಆ ನಿಟ್ಟಿನಲ್ಲೂ ಕೂಡ ಕ್ರಮ ಕೈಗೊಳ್ತಾರೆ. ಈ ಹಿಂದೆ ಕೂಡ ನಟಿ ರಮ್ಯಾ ವಿರುದ್ಧ ಕೂಡ ಇದೇ ರೀತಿಯಾಗಿ ಕಮೆಂಟ್ ಹಾಕಿದ್ರು. ಆ ಸಂಬಂಧಪಟ್ಟ ಕೂಡ ಅಧಿಕಾರಿಗಳು ಇದೇ ರೀತಿಯಾಗಿ ಕಾರ್ಯಾಚರಣೆ ನಡೆಸಿ ಸುಮಾರು 12 ದಿನಗಳ ನಂತರದಲ್ಲಿ ಒಬ್ಬೊಬ್ಬ ಆರೋಪಿಗಳನ್ನು ಕೂಡ ಕರ್ಕೊಂಬಂದಿದ್ರು. ಈಗ ಈ ಪ್ರಕರಣದಲ್ಲೂ ಕೂಡ ಹಾಗೆ ವಿಜಯಲಕ್ಷ್ಮಿಗೆ ಏನು ಕೆಟ್ಟದಾಗೇನೋ ಕಾಮೆಂಟ್ ಮಾಡಿದ್ದಾರೆ. ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿಯಾಗಿ ಕಾರ್ಯಾಚರಣೆ ನಡೆಸೋದಕ್ಕೆ ಸೈಬರ್ ಕ್ರೈಮ್ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಮಮತಾ, ಉಮೇಶ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ.